ಹೇಳಿ ಜನಗಳ ಮುಂದೆ. ಇಷ್ಟೆಲ್ಲ ಅನಾಹುತ ಮಾಡಿ ಇನ್ನೂ ಇದೆಲ್ಲ ಯಾಕೆ ಬಂತು ಈಗ ಇತ್ತೀಚೆಗೆ? ನಾನು ಅವತ್ತೇ ಹೇಳಿದೆ, ಪಾಪ ಮುಖ್ಯಮಂತ್ರಿ ಸ್ಥಾನಕ್ಕೆ ಟವಲ್ ಹಾಸ್ಕೊಂಡು ಕೂತವ್ರೊಬ್ಬರು ಅಂತ ಹೇಳಿ, ಅವರೇ ಇವೆಲ್ಲ ಡಾಕ್ಯುಮೆಂಟ್ ಹೊರಗಿಟ್ಟವರು ಅಂತ ಹೇಳಿ, ನಿಮ್ಮವರೇ ಇಟ್ಟರು. ಈಗ ತಗೊಂಡು ಇವೆಲ್ಲ ವಿರೋಧ ಪಕ್ಷದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಇದನ್ನು ಹೇಳಿ ಸಿದ್ದರಾಮಯ್ಯನವರೇ ಸಮಜಾಯಿಸಿ, ಯಾಕೆ ಕೊಡ್ತೀರಿ ಅಂತ ಹೇಳಿ. ಸರ್ಕಾರಿ ಭೂಮಿನ ಇಲ್ಲಿಗಲ್ಲಾಗಿ ಸುಳ್ಳು ದಾಖಲೆಗಳಿಟ್ಕೊಂಡು ನೀವು ಜಮೀನನ್ನ ರಿಜಿಸ್ಟರ್ ಮಾಡಿಸ್ಕೊಂಡು ನಿಮ್ಮ ಬಾಬಾಯಿಂದ ಹೆಸರಿಗೆ ನಿಂಗೊಂದು ಅಲ್ಲ ದೇವರಾಜದು ಅಲ್ಲ ಪ್ರಾಪರ್ಟಿ ಅದಾಗ ಸರ್ಕಾರದ ಹೆಸರಲ್ಲಿದೆ. ಅದು ಭೂಮಿ ಸರ್ಕಾರದಲ್ಲಿ ಇರ್ತಕ್ಕಂಥ ಇದರಲ್ಲಿ ಸ್ವಾಧೀನದಲ್ಲಿ ಆ ಜಮೀನನ್ನ ನೀವು ರಿಜಿಸ್ಟ್ರ್ ಮಾಡ್ಕೊಂಡು ಸರ್ಕಾರಿ ಭೂಮಿನೇ ನೀವು ರಿಜಿಸ್ಟ್ರ್ ಮಾಡ್ಕೊಂಡು 14 ಸೈಟ್ ತಗೊಂಡೀಗ ಎಲ್ಲಿ ತಗೋತೀರಿ? ಸೈಟ್ನ ಡೆವಲಪ್ಡ್ ಏರಿಯಾದಲ್ಲಿ ತಗೋತೀರಿ. ಅದಕ್ಕೆ ಪಾಪ ನೀವು ವ್ಯಾಲ್ಯೂ ಬೇರೆ ಕಟ್ಟಿದ್ದೀರಿ, 62 ಕೋಟಿ ಈಗ ಹೇಳ್ತಾ ಇದ್ದೀರಿ. ಕೊಟ್ಬಿಡಿ 62 ಕೋಟಿನಾಗಿ ನಮ್ಮ ಜಮೀನು ತಗೊಂಡಿದ್ದೀರಲ್ಲ, ನಿಮ್ಮ ಜಮೀನಲ್ಲ ಅದು, ನಿಮ್ಮದು ಅಲ್ಲ, ನಿಮ್ಮ ಕುಟುಂಬದ್ದು ಅಲ್ಲ. ಇದು ಸರ್ಕಾರಿ ಭೂಮಿ ನೀವು ಹೊಡೆದು ಆ ಸರ್ಕಾರಿ ಭೂಮಿ ನಿಮ್ಮ ಹೆಸರಿಗೆ ಈಗ ಸೈಟು ಅಂತ ಮಾಡ್ಕೊಂಡು 62 ಕೋಟಿ ವ್ಯಾಲ್ಯೂ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ. ಇಷ್ಟೆಲ್ಲ ಗೊತ್ತಿದ್ದು ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ನೀವು ನೈತಿಕತೆ ಉಳಿಸ್ಕೊಂಡಿದ್ದೀರಾ? ಇನ್ನು ವಾಲ್ಮೀಕಿ ನಿಗಮ ದೇವರೇ ಕಾಪಾಡೋದು. ನಾನು ಬ್ಯಾಕ್ವರ್ಡ್ ಕ್ಲಾಸ್ ಚಾಂಪಿಯನ್ನು, ಪರಿಷ್ಠ ಜಾತಿ ಪರಿಷ್ಠ ವರ್ಗಕ್ಕೆ 39,000 ಕೋಟಿ ಅಭಿವೃದ್ಧಿ ಕೊಟ್ಟಿದ್ದೇನೆ. ಇದೇ ಕೊಟ್ಟಿರೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ. ಅಲ್ಲಿ ಕೊಟ್ಟು 187 ಕೋಟಿ, ಇಲ್ಲಿ 94 ಕೋಟಿ ನಿಮ್ಮ ಟ್ರೆಜರಿಯಿಂದಲೇ ಲೂಟಿ ಹೊಡ್ಕೊಂಡು ಪರಿಶಿಷ್ಟ ವರ್ಗ ನಾನೇ ಉಳಿಸಿರೋನು. ಈ ದೇಶದಲ್ಲಿ ಅವನೂ ಇಲ್ಲ. ಇದನ್ನು ಎಷ್ಟು ದಿವಸ ಹೇಳ್ಕೊಂಡು ತಿರುಗ್ತೀರಿ? ಭಾಳ ಕಷ್ಟ ಇದೆ, ಅಷ್ಟು ಸುಲಭ ಇಲ್ಲ. ಇದನ್ನು ಅರಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ವಿಧಾನಸಭೆನ ನಿಮಗೆ ಬೇಕಾದಂಥ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಆ ಒಂದು ರಕ್ಷಣೆ ಪಡ್ಕೊಂಡಿದ್ದೀರಿ. ನನ್ನ ಮೇಲೂ ಬಂತು ಅಪಾದನೆ, ಮುಖ್ಯಮಂತ್ರಿ ಆದ 2 ತಿಂಗಳಿಗೆ ಯಾವುದೋ 2 ಅಧಿಕಾರಿಗಳನ್ನ ನಾನು ವರ್ಗಾವಣೆ ಮಾಡಲಿಲ್ಲ ಅಂತ ಹೇಳಿ 2 ತಿಂಗಳಲ್ಲಿ ನಾನು ಮುಖ್ಯಮಂತ್ರಿಯಾಗಿ 150 ಕೋಟಿ ಹಣ ಏನು ಸಂಗ್ರಹ ಮಾಡಿಬಿಟ್ಟಿದ್ದೇನೆ ಮಿನರಲ್ ಓನರ್ಗಳ ಹತ್ರ ಅಂತ ಹೇಳಿ ಅಪಾದನೆ ಮಾಡಿದ್ರು. ಇಲ್ಲಿ ಬಣ್ಣ ನಿಂತಿದ್ದಾರೆ ಕೇಳಿ, ನನ್ನ ಮೇಲೆ ಅಪಾದನೆ ಮಾಡಿದ್ರಲ್ಲ. ವಿಧಾನಸಭೆಯಲ್ಲಿ ನಿಂತ್ಕೊಂಡು ಹೇಳಿದೆ, ನಾನು ಹಿಂದೆ ಇರ್ತಕ್ಕಂಥ ಈ 120-130 ಶಾಸಕರನ್ನ ಇವ್ರನ್ನ ರಕ್ಷಣೆ ಪಡ್ಕೊಂಡು ನನ್ನ ಮೇಲೆ ಆಗಿರತಕ್ಕಂಥ ಈ ಆರೋಪವನ್ನು ಎದುರಿಸಲ್ಲ. ಇದು ನನ್ನ ಮೇಲೆ ಬಂದಿರೋ ಆರೋಪ ಏಕಾಂಗಿಯಾಗಿ ಎದುರಿಸ್ತೀನಿ. ವಿಧಾನಸಭೆ ಕಲಾಪದಲ್ಲಿ ಕಡತದಲ್ಲಿದೆ ನೋಡಿ, ಕುಮಾರಸ್ವಾಮಿಗೂ ನಿಮ್ಗಳಿಗೂ ಇರೋ ವ್ಯತ್ಯಾಸ ಇದು. ಎದುರಿಸ್ತೆ ಏಕಾಂಗಿಯಾಗೇನೆ. ಅವತ್ತು ನಾನು ಯಾರು ರಕ್ಷಣೆ ಪಡ್ಕೊಳ್ಳೋಕೆ ಹೋಗಲಿಲ್ಲ. ಇವತ್ತು ನೀವೇನು ಮಾಡ್ತಾ ಇದ್ದೀರಿ? 4 ಜನ ಮಂತ್ರಿಗಳು ಒಂದು ಕಡೆ ಹೇಳಿಕೆ, ಆಮೇಲೆ ಅದು ಎಂಥದ್ದು ಅವನು ಯಾರೋ ನೀವೇ ಸಸ್ಪೆಂಡ್ ಮಾಡಿದ್ದೀರಿ. ಅವನ್ಯಾರೋ ಕಲ್ಲೇಶ್ನ 1 ತಿಂಗಳಿಂದ ಸಸ್ಪೆಂಡ್ ಮಾಡಿದ್ದೀರಿ. ಕೇಂದ್ರ ಸರ್ಕಾರದಿಂದ ಬಂದಂಥ ಹಣ ಸುಮಾರು 40 ಕೋಟಿ ಹಣವನ್ನು ಯುಟಿಲೈಸೇಷನ್ ಸರ್ಟಿಫಿಕೇಟೇ ಕೊಡಲಿಲ್ಲ. ಕೇಂದ್ರ ಸರ್ಕಾರ 8 ಪತ್ರ ಬರೆದ್ರು ನಿಮಗೆ, ಯುಟಿಲೈಸೇಷನ್ ಸರ್ಟಿಫಿಕೇಟ್ ಬಂದಿಲ್ಲ ಅಂತ ಹೇಳಿ. ಅದೇ ವಾಲ್ಮೀಕಿ ನಿಗಮದ್ದಿಗೆ ಯಾರೋ ಒಬ್ಬ ಕಂಪ್ಲೇಂಟ್ ಕೊಟ್ಟನಲ್ಲ, ಇ ಡಿ ಅವ್ರನ್ನ ಕಳಿಸಿ ನನಗೆ ಹೆದರಿಸಿ ಮುಖ್ಯಮಂತ್ರಿಗಳ ಹೆಸರು ಹೇಳು ಅದು ಹೇಳು ಅಂತೇಳಿ ಹೇಳಿದ್ರು ಅಂತೇಳಿ ಆ ಕಲ್ಲೇಶನ್ ಕೈಲೊಂದು FIR ಹಾಕ್ಸಿದ್ರಲ್ಲ. ಆ ಕಲ್ಲೇಶನ್ ಬ್ಯಾಕ್ಗ್ರೌಂಡ್ ಏನು? FIR ಹಾಕ್ಸಿದ್ರಲ್ಲ ನೀವುಗಳೇ. ಅಯ್ಯೋ ನಮ್ಮ ಅಧಿಕಾರಿಗಳು ನಾಗೇಂದ್ರನ ಮೇಲೆ, ನಮ್ಮ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಮುಖ್ಯಮಂತ್ರಿ ಶಿಕ್ಷೆ ಕೊಟ್ಟವ್ರೆ. ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಬೇರೆ ಕೂತ್ಕೊಂಡ್ಬಿಟ್ರಲ್ಲ ಎಲ್ಲರೂ ಹೋಗಿ ಧರಣಿ ಮಾಡ್ಕೊಂಡು. ಅವನ ಬ್ಯಾಕ್ಗ್ರೌಂಡ್ ನೀವೇ ಅವನ್ನ ಸಸ್ಪೆಂಡ್ ಮಾಡಿ 15 ದಿವಸ ಆಗೈತೆ. ಅವನ ಕೈಯಲ್ಲಿ ಅರ್ಜಿ ಕೊಡಿಸಿದ್ದೀರಿ. ಓಲಿ ಕೊಡ್ಸೋಕ್ಕಾದ್ರೂ ಅದು ಯಾವ ನಿಮ್ಮ ಅಡ್ವೊಕೇಟ್ ಹೇಳ್ಕೊಟ್ರೋ ಗೊತ್ತಿಲ್ಲ ಈ ಥರ ಮಾಡಿ ಅಂತ. ಯಾವ್ದಾದ್ರು ಸರಿಯಾಗಿ ನನ್ನ ಕೈಲಾದರೂ ಅರ್ಜಿ ಕೊಡಿಸಿದಾರಾ FIRನ?
ಆ ಪೊಲೀಸ್ ನೌಕಾದ್ರೂ ಬುದ್ಧಿ ಬೇಡವಾ FIR ಅರಿಬೇಕಾದ್ರೆ? ಇಷ್ಟೆಲ್ಲ ಮಾಡ್ಕೊಂಡು ಎಲ್ಲಿಂದ ನೀವು ಡಿಫೈನ್ ಮಾಡ್ಕೊತೀರಿ? ಏನು ನೈತಿಕತೆ ಉಳಿಸ್ಕೊಂಡಿದ್ದೀವಿ ಅಂತೇಳಿ? ನಾನು ಒಬ್ಬನೇ ಹರಿಶ್ಚಂದ್ರ, ನನ್ನ ಜೀವನ ರಾಜಕಾರಣದಲ್ಲಿ ನನ್ನಂಥ ಭಾಳ ಪ್ರಾಮಾಣಿಕವಾದಂಥವ್ನು ಇಲ್ಲವೇ ಇಲ್ಲ ಭೂಮಿ ಮೇಲೆ ಹೇಳ್ತೀರಿ. ಎಲ್ಲ ಹೊರಗೆ ಬರ್ತಾಯಿದೆ. ನಮ್ಮದು ಕತೆ ಇಟ್ಬಿಟ್ಟಿದ್ದೀನಿ. ನನ್ನ ಏನೋ ಮೈಸೂರಿನಲ್ಲಿ ನಾವು ಕುಮಾರಸ್ವಾಮಿದು ಅದಿತ್ತು ಗುಮ್ಮ ಇಟ್ಟಿದ್ವಿ. ಯಾವ ಗುಮ್ಮು ಇಲ್ಲ. ನನ್ನ ಮೇಲೆ 15 ವರ್ಷದಿಂದ ಅನುಭವಿಸ್ತಾ ಇದ್ದೀನಿ. ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ಹೋಗೇನೆ ನನ್ನ ಮೇಲೂ 4 ಕೇಸ್ ಹಾಕ್ಸಿದ್ರು. ಇನ್ನೂ ಒಂದಿದೆ, ಇನ್ನೂ ಮುಗ್ದಿಲ್ಲ, 3 ಮುಗಿದವೆ. 14 ವರ್ಷ ಆಗೋಯ್ತು. ನಾನು ಯಾರನ್ನು ಬೇರೆ ಬೇರೆ ರೀತಿಯಲ್ಲಿ ಆಮಿಷ ಒಡ್ಡುಬಿಟ್ಟು ಉಳ್ಕೊಳ್ಳೋಕೆ ಹೋಗಿಲ್ಲ. ನಾನು ಮೆರಿಟ್ ಮೇಲೆ ನನ್ನ ಮೇಲೆ ಏನೇ ಆಪಾದನೆ ಬಂದರು ಆ ಮೆರಿಟ್ ಮೇಲೆ ಹೋರಾಟ ಮಾಡ್ಕೊಂಬಂದಿದ್ದೇನೆ.